ನಮಸ್ಕಾರ, ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಯುಧ ಪೂಜೆ ಆಗಿರೋದ್ರಿಂದ ಮನೆಯಲ್ಲಿರೋ ಎಲ್ಲ ವಸ್ತುಗಳನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ವಸ್ತು ಆಗಿರಲಿ ಎಲ್ಲದನ್ನು ಇವತ್ತಿನ ದಿನ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು ಮೊದಲಿಂದನೂ ಬಂದಿದೆ. ಎಲ್ಲ ವಸ್ತುಗಳನ್ನು ಸ್ವಚ್ಛ ಮಾಡ್ಕೊಂಡಿದ್ದಾದಮೇಲೆ ವಾಹನಗಳಾಗಿರ್ಬೋದು, ಎಲ್ಲ ಆಯುಧಗಳು ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಹೂಗಳನ್ನು ಹಾಕಿ ಕುಂಕುಮ ತಿಲಕ ಇಟ್ಟು ಅಲಂಕರಿಸ್ಕೋಬೇಕು. ಮೊದಲಿಗೆ ನಾವು ದೇವ್ರ ಪೂಜೆನ ಮಾಡಿ ಆದ ನಂತರನೇ ನಾವು ಆಯುಧಗಳಿಗೆ ಪೂಜೆ ಮಾಡ್ಕೋಬೇಕು. ಇವತ್ತಿನ ದಿನ ದೇವ್ರ ಫೋಟೋ ಎಲ್ಲ ತೆಗೆದಿಟ್ಕೊಂಡು ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಒರೆಸ್ಕೊಂಡಿದ್ದಾದಮೇಲೆ ದೇವ್ರಿಗೆ ವಿಭೂತಿ ಹಚ್ಚಿ ಕುಂಕುಮ ಇಟ್ಟು ಗಂಧನೂ ಇಡ್ತಾ ಇದ್ದೀನಿ. ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಎಷ್ಟು ಶಾಂತಿ ಅಂತ ಅಂದರೆ ಮೈಂಡ್ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ದಲೆ ನಾವು ಪೂಜೆ ಮಾಡಿದ್ರೆ ದೇವ್ರು ಯಾವುದೇ ರೀತಿಲಾಗಲಿ ನಮಗೆ ಒಳ್ಳೇದನ್ನೇ ಮಾಡ್ತಾರೆ. ಇವತ್ತಿನ ದಿನ ಆಯುಧ ಪೂಜೆ ಯಾಕೆ ಮಾಡ್ತಾರೆ ಅಂತಂದರೆ, ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಇದ್ನಂತೆ. ಅವನು ದೇವತೆಗಳಿಗೆಲ್ಲ ತುಂಬ ತೊಂದರೆ ಕೊಡ್ತಿದ್ನಂತೆ. ಆ ತೊಂದರೆಯಿಂದಾಗಿ ದೇವತೆಗಳೆಲ್ಲ ತುಂಬ ಹಿಂಸೆ ಪಟ್ಟಿದ್ರಂತೆ. ಹೀಗಾಗಿ ದೇವತೆಗಳೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನ ಹತ್ರ ಹೋಗಿ ಹೀಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ಎಲ್ಲ ದೇವತೆಗಳು ಮತ್ತು ಋಷಿಗಳು ಅವರೆಲ್ಲ ಶಕ್ತಿ ತಗೊಂಡು ಒಂದು ಆದಿಶಕ್ತಿಯಾಗಿ ಹುಟ್ಟಿದ ಉಗ್ರ ದೇವತೆನ ಸೃಷ್ಟಿಸ್ತಾರೆ. ಆ ದೇವತೆ ಬಂದು ಮಹಿಷಾಸುರ ಎಂಬ ರಾಕ್ಷಸನ ಸಂಹಾರ ಮಾಡ್ತಾಳೆ. ಸಂಹಾರ ಮಾಡಿದ ನಂತರ ದೇವರು ಬೆಟ್ಟದ ಮೇಲೆ ಹೋಗಿ ನೆಲೆಸ್ತಾಳೆ. ಸೊ ಹಾಗಾಗಿ ಅದನ್ನು ಚಾಮುಂಡಿ ಬೆಟ್ಟ ಅಂತಲೂ ಕರೀತಾರೆ ಅಂತ ದೊಡ್ಡವರು ಹೇಳಿದ್ದಾರೆ. ಚಾಮುಂಡಿ ದೇವಿಯು ಮಹಿಷಾಸುರನ ಸಂಹಾರ ಮಾಡೋಕ್ಕೋಸ್ಕರ ಬಳಸಿದಂಥ ಎಲ್ಲ ಆಯುಧಗಳನ್ನು ಇವತ್ತಿನ ದಿನ ಇಟ್ಟು ಪೂಜೆ ಮಾಡ್ತಾಯಿದ್ರಂತೆ. ಸೊ ಹಾಗಾಗಿ ಇವತ್ತಿನ ದಿನ ಎಲ್ಲ ಆಯುಧಗಳನ್ನು ಪೂಜೆ ಮಾಡೋದು ಮುಂಚೆಯಿಂದನೂ ಬಂದಿದೆ. ಸೊ ಈ ಕಾರಣಕ್ಕಾಗಿ ನಾವು ಆಯುಧ ಪೂಜೆನ ಮಾಡ್ಕೊಳ್ತಾ ಬಂದಿದ್ದೀವಿ. ಇವತ್ತು ಆಯುಧ ಪೂಜೆ ನಂತರ ನಾಳೆ ವಿಜಯದಶಮಿ ಆಗಿರೋದ್ರಿಂದ ನಾಳೆ ದೇವಿನ ಅಂಬಾರಿ ಮೇಲೆ ಕೂರಿಸಿ ಆನೆ ಮೇಲಿಟ್ಟು ಮೆರವಣಿಗೆ ಮಾಡ್ತಾರೆ. ಚಾಮುಂಡೇಶ್ವರಿ ದೇವಿನ ನಾವು ದುರ್ಗಾದೇವಿ ಮತ್ತು ಕಾಳಿ ದೇವಿ ಅಂತಲೂ ಕರಿತೀವಿ. ಮತ್ತು ಇವತ್ತಿನ ದಿನ ಜನ ಎಲ್ಲರೂ ತಮ್ಮ ವೃತ್ತಿ ಮತ್ತು ಜೀವನಕ್ಕೆ ನೆರವಾದ ಶಸ್ತ್ರಾಸ್ತ್ರ ಮತ್ತು ಉಪಕರಣಗಳನ್ನು ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ಇದನ್ನು ಮಾಡ್ತಾರೆ. ಮತ್ತು ಸೈನಿಕರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಮತ್ತು ಕುಶಲಕರ್ಮಿಗಳು ತಮ್ಮ ಉಪಕರಣಗಳನ್ನು ಮತ್ತು ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳನ್ನು ಪೂಜಿಸ್ತಾರೆ ಇವತ್ತಿನ ದಿನ. ಆಯುಧ ಪೂಜೆ ಅಂದರೆ ಎಷ್ಟು ಸಂಭ್ರಮ. ಬಸ್ಸು ಕಾರು ಎಲ್ಲದನ್ನು ಸ್ವಚ್ಛಗೊಳಿಸಿ ಅಲಂಕಾರ ಮಾಡಿರ್ತಾರೆ. ಅದನ್ನು ನೋಡೋಕ್ಕೇ ಒಂದು ಚೆಂದ. ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪುಟ್ಟದಾಗಿ ಒಂದು ರಂಗೋಲಿ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಅಂದರೆ ಒಂದು ಲಕ್ಷಣ. ದೇವ್ರ ಮನೆಗಾಗಲಿ ಬಾಗಿಲಿಗಾಗಲಿ ನೀಟಾಗಿ ಬಾಗಿಲೆಲ್ಲ ಸಾರಿಸ್ಕೊಂಡು ರಂಗೋಲಿ ಬಿಡೋದು ಅಂದರೆ ಏನೋ ಒಂಥರ ಹೆಣ್ಮಕ್ಳಿಗೆ ಖುಷಿ ಅಲ್ವಾ. ಮತ್ತು ದೇವ್ರಿಗೆ ಕಳ್ಸೋಕ್ಕೋಸ್ಕರ ಸ್ವಲ್ಪ ಹೂ ರೆಡಿ ಮಾಡ್ಕೋಬೇಕಿತ್ತು. ಒಂದು ಪುಟ್ಟ ಹಾರನ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ವಿ. ಇವತ್ತಿನ ದಿನ ಮೊದಲು ದೇವ್ರ ಪೂಜೆ ಆದಮೇಲೆ ವಾಹನಗಳಿಗಾಗಲಿ ಹೊರಗಡೆ ಯಾವುದೇ ಆಯುಧಗಳಿಗೆ ಪೂಜೆ ಮಾಡ್ಕೋಬೇಕು. ಏನೋ ನಾನು ತಿಳಿದಿರೋ ಅಷ್ಟು ಹೇಳಿದ್ದೀನಿ. ನಾನು ಹೇಳಿರೋ ಕಥೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ನನಗೆಷ್ಟು ಗೊತ್ತಿದೆಯೋ, ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅದನ್ನು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ.
ದೇವ್ರ ಮನೆ ಸ್ವಚ್ಛ ಮಾಡಿಕೊಂಡು ಪೂಜೆ ಮಾಡೋದೇ ಒಂದು ಚಂದ ಅಲ್ವಾ. ವಿಭೂತಿ ಧರಿಸ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡ್ರೆ ಅದೇ ಒಂದು ಲಕ್ಷಣ ಹೆಣ್ಮಕ್ಳಿಗೆ. ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಯಾವತ್ತೂ ನಮಗೆ ಒಳ್ಳೆಯದೇ ಆಗೋದು. ಭಕ್ತಿ ಭಾವದಿಂದ ಪೂಜೆ ಮಾಡಬೇಕು ಮತ್ತು ಇನ್ನೊಬ್ಬರಿಗೆ ಕೆಡಕ್ಕೆ ಬಯಸಬಾರ್ದು. ಒಳ್ಳೇದು ಬಯಸೋಕ್ಕಾಗದೇ ಇದ್ದರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಇವತ್ತಿನ ದಿನ ಪೂಜೆ ಎಲ್ಲ ಆದಮೇಲೆ ನಾನು ನೈವೇದ್ಯಕ್ಕೆ ಅಂತ ಪೊಂಗಲ್ ಮತ್ತು ಗಸಗಸೆ ಪಾಯಸ ಮಾಡಿದ್ದೀನಿ. ಎಲ್ಲ ತಟ್ಟೆಗೆಲ್ಲ ಹಾಕಿಟ್ಟು ದೇವರಿಗೆಲ್ಲ ನೈವೇದ್ಯ ಮಾಡಿದೆ ಇವತ್ತು. ನೈವೇದ್ಯ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ದೃಷ್ಟಿ ಆಗುತ್ತೆ ಅಂತ ನಮ್ಮ ಕಡೆ ಎಲ್ಲ ವೆಹಿಕಲ್ಸ್ಗಳಿಗೆ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ತಾರೆ. ಸೊ ಹಾಗಾಗಿ ನಾನು ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ಹೋಗ್ತಾ ಇರ್ತಾರೆ, ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಗಾಡಿಗಳನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಏನೇ ದೃಷ್ಟಿ ಆದ್ರೂ ಅದ್ರ ಮೇಲೆ ಹೋಗಲಿ ಅಂತ ಇದನ್ನು ಕಟ್ಟೋದು ಮುಂಚೆಯಿಂದನೂ ಬಂದಿದೆ ನಮ್ಮ ಕಡೆ. ಸೊ ಹಾಗಾಗಿ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 5 ಮೆಣಸಿನ್ಕಾಯಿ ಮತ್ತು ತೊಟ್ಟು ಸೋಸಿರಬಾರ್ದು. ಒಂದು 5 ಮೆಣಸಿನ್ಕಾಯಿ ಮತ್ತು ಒಂದು ನಿಂಬೆಹಣ್ಣ ಕಟ್ಟಿಟ್ಕೋಬೇಕು. ಮತ್ತು ನಿಂಬೆಹಣ್ಣು ಸಹ ಗಾಡಿ ಚಕ್ರಕ್ಕೆ ಕೊಡ್ತೀವಿ ಮೊದಲು. ಅದಾದಮೇಲೆ ಹೂವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆಗೆ ಗಾಡಿ ಪೂಜೆ ಮಾಡೋಕ್ಕೆ. ನಮ್ಮಪ್ಪ ಇಲ್ಲಿ ಬಾಳೆಕಂಬ ಕಟ್ಟಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಗಾಡಿಗಳಿಗೆಲ್ಲ ವಿಭೂತಿ ಧರಿಸಿ ಅರಿಶಿನ ಕುಂಕುಮ ಇಟ್ಟು ಅಲಂಕರಿಸ್ಕೊಳ್ತಾ ಇದ್ದೇನೆ ಮೊದಲು. ಮತ್ತು ನನ್ನ ಮಗಳದು ಒಂದು ಪುಟ್ಟ ಕಾರ್ಗೆ ಅಲಂಕಾರ ಮಾಡಿ ಹೂ ಮುಡಿಸಿ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.